ಆಚಾರ್ಯ ಆಚಾರ್ಯ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಶೇಷವಾಗ್ಜಾಡ್ಯಮಲಾಪಹಂತ್ರಿ ನವಂ ನವಂ ಸ್ಪಷ್ಟಸುವಾಕ್ಪ್ರದಾಯಿನಿ ಮಮೇಹ ಜಿಹ್ವಾಗ್ರಸುರಂಗನರ್ತಕೀ ಭವಪ್ರಸನ್ನಾ ವದನೆ ಚ ಮೇ ಶ್ರೀಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಯಸ್ಯ ವಾಕ್ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಾಭಿಘ್ನಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯಸುಧಾರತಾನ್. ಆಪಾದಮೂಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯದ 3ನೇ ಅಧ್ಯಾಯ, 2ನೇ ಅಧ್ಯಾಯ ಮುಗೀತು. 3ನೇ ಅಧ್ಯಾಯ ಇದರಲ್ಲಿ ಹೇಳುವಂತಹ ಒಂದು ವಿಚಾರ ಅಂದ್ರೆ ಸರ್ಗ, ಅನುಸರ್ಗ, ಪ್ರಲಯ, ಪ್ರಾದುರ್ಭಾವ ಇವುಗಳ ನಿರ್ಣಯವನ್ನ ಈ ಅಧ್ಯಾಯದಲ್ಲಿ ಮಾಡ್ತಾ ಇದ್ದದ್ದು. ಸೃಷ್ಟಿಯ ಬಗ್ಗೆ ಅಂದ್ರೆ ಬ್ರಹ್ಮಾಂಡದ ಸೃಷ್ಟಿ, ಬ್ರಹ್ಮಾಂಡದ ಒಳಗಿನ ಸೃಷ್ಟಿ ಮತ್ತು ಭಗವಂತನ ಅನೇಕ ರೀತಿಯಾದಂತಹ ಜಗತ್ತಿನ ಪ್ರಳಯ ಅದರ ಒಂದು ನಿರ್ಣಯವನ್ನ ಮತ್ತು ಭಗವಂತನ ಅವತಾರಗಳ ಬಗ್ಗೆ ಅನೇಕ ಅವತಾರಗಳನ್ನ ತಿಳಿಸ್ತಾ ಮುಖ್ಯವಾಗಿ ವೇದವ್ಯಾಸ ದೇವರು, ರಾಮದೇವರು, ಕೃಷ್ಣ ಪರಮಾತ್ಮ ಈ ಅವತಾರಗಳ ಬಗ್ಗೆ ಒಂದು ವಿಚಾರವನ್ನ ತಿಳಿಸ್ತಾರೆ. ಅದನ್ನ ಸಂಕ್ಷೇಪವಾಗಿ ವಿಷಯಾನುಕ್ರಮಣಿಕಾದಲ್ಲಿ ಈ ಅಧ್ಯಾಯದಲ್ಲಿ ಹೇಳುವಂತಹ ವಿಷಯ ಏನು ಅಂತ ತಿಳಿಸಿಕೊಡ್ತಾರೆ. ಭಗವಾನಾದೌ ವಾಸುದೇವಾದಿರೂಪೋ ಭೂತ್ವಾ ಬ್ರಹ್ಮಾದಿದೇವಾನ್ ಬ್ರಹ್ಮಾಂಡಶ್ಚ ಸೃಜತಿ ಇತಿ ಕಥನಂ. ಮೊಟ್ಟ ಮೊದಲಿಗೆ ಭಗವಂತ ವಾಸುದೇವಾದಿ ರೂಪೋ ಭೂತ್ವಾ, ಹಿಂದೆ 1ನೇ ಅಧ್ಯಾಯದಲ್ಲಿ ಬಂದಿದೆ. ವಾಸುದೇವ, ಪ್ರದ್ಯುಮ್ನ, ಅನಿರುದ್ಧ, ಸಂಕರ್ಷಣ ಹೀಗೆ ಆ ಎಲ್ಲ ರೂಪಗಳ ಬಗ್ಗೆ ಒಂದು ವಿಚಾರವನ್ನ ತಿಳಿಸಿ, ಅಂದ್ರೆ ಆ ರೀತಿ ರೂಪವನ್ನು ಭಗವಂತ ತೆಗೆದುಕೊಂಡು ಮುಂದೆ ಬ್ರಹ್ಮಾದಿ ದೇವಾನ್, ಬ್ರಹ್ಮದೇವರೇ ಮೊದಲಾದಂತಹ ದೇವತೆಗಳನ್ನ ಮತ್ತು ಬ್ರಹ್ಮಾಂಡವನ್ನ ಭಗವಂತ ಸೃಷ್ಟಿ ಮಾಡ್ತಾನೆ ಎಂಬುವಂತಹದರ ಬಗ್ಗೆ ವಿಚಾರವನ್ನ ತಿಳಿಸ್ತಾ ಇದ್ದಾರೆ. ಮತ್ತು ಸೃಷ್ಟ್ಯಾದಿ ಕಥನ ಪ್ರಯೋಜನ ನಿರೂಪಣಂ, ಸೃಷ್ಟಿ ಮೊದಲಾದಂತಹ ಕ್ರಿಯೆಗಳನ್ನ ಭಗವಂತ ಮಾಡ್ತಾನೆ. ಇದರ ಪ್ರಯೋಜನ ಏನೋ, ಪ್ರಯೋಜನದ ಕಥನವನ್ನ, ಸೃಷ್ಟ್ಯಾದಿ ಕಥನ ಪ್ರಯೋಜನ ನಿರೂಪಣಂ, ಸೃಷ್ಟ್ಯಾದಿಗಳ ಬಗ್ಗೆ ಹೇಳುವಂತಹದ್ದನ್ನ ಅದರ ಪ್ರಯೋಜನವನ್ನ ಹೇಳ್ತಾ ಇದ್ದಾರೆ. ಯಾಕೆ ಅದನ್ನ ಹೇಳಬೇಕಿಲ್ಲಿ? ಸೃಷ್ಟ್ಯಾದಿಗಳನ್ನ ಭಗವಂತ ಮಾಡ್ತಾನೆ, ಅದನ್ನ ಇಲ್ಲಿ ಹೇಳೋದರಿಂದ ಏನು ಪ್ರಯೋಜನ, ಅದನ್ನ ನಿರೂಪಣೆ ಮಾಡ್ತಾ ಇದ್ದಾರೆ. ಮತ್ತು ಮತ್ಸ್ಯಾದ್ಯವತಾರ ಕಥನಂ, ಮತ್ಸ್ಯಾದಿ ಅವತಾರಗಳ ಬಗ್ಗೆ ಈ ಅಧ್ಯಾಯದಲ್ಲಿ ಸಂಕ್ಷಿಪ್ತವಾಗಿ ತಿಳಿಸಿಕೊಡ್ತಾರೆ. ಮತ್ತು ಮುಖ್ಯವಾಗಿ ರಾಮಾವತಾರ ಪ್ರಸಕ್ತಿಂ ಪ್ರದರ್ಶ್ಯ ರಾಮಾವತಾರಂ ಉಕ್ತ್ವಾ ದೇವಾನಾಂ ಅಂಶಾವತಾರ ಕಥನಂ, ರಾಮದೇವರ ಅವತಾರದ ಪ್ರಸಂಗವನ್ನ ತಿಳಿಸಿ, ಆ ಪ್ರಸಕ್ತಿ ಅದನ್ನು ತಿಳಿಸಿ ಮುಂದೆ ರಾಮಾವತಾರದ ಬಗ್ಗೆ
ನಿರೂಪಣೆಯನ್ನು ಮಾಡಿಕೊಡ್ತಾರೆ. ಮತ್ತು ಅನೇಕ ದೇವತೆಗಳ ಒಂದು ಅಂಶಾವತಾರ ನಿರೂಪಣಂ, ಅಂಶಾವತಾರ ಕಥನಂ. ಯಾವ ದೇವತೆಗಳು ಅವತಾರ ಮಾಡಿದಾಗ ಆ ಅವತಾರದ ಎಲ್ಲವೂ ಅವತಾರ ಅಂತ ತಿಳಿದುಕೊಳ್ಳುವಂತೆ ಇಲ್ಲ. ಕೆಲವು ಅಂಶ ಅಂತ ಇರ್ತದೆ, ಕೆಲವು ಅವತಾರ ಅಂತ ಇರ್ತದೆ. ಹೀಗಾಗಿ ಅವುಗಳ ಬಗ್ಗೆಯೂ ಕೂಡ ಈ ಅಧ್ಯಾಯದಲ್ಲಿ ಸ್ಪಷ್ಟವಾಗಿ ಶ್ರೀಮದಾಚಾರ್ಯರು ತಿಳಿಸಿಕೊಡ್ತಾ ಇದ್ದಾರೆ. ಇಂತಹ 3ನೇ ಅಧ್ಯಾಯ, ಮಹಾಭಾರತ ತಾತ್ಪರ್ಯ ನಿರ್ಣಯದ 3ನೆಯ ಅಧ್ಯಾಯ. ಈ ಅಧ್ಯಾಯದಲ್ಲಿ ಮೊದಲನೆಯ ಶ್ಲೋಕ ದೇವರ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಮೊದಲು 3 ಶ್ಲೋಕಗಳಿಂದ ಭಗವಂತನ ಸ್ತೋತ್ರವನ್ನ ಮಾಡ್ತಾ ಇದ್ದಾರೆ ಶ್ರೀಮದಾಚಾರ್ಯರು. ಇದಕ್ಕೆ ಅವತಾರಿಕೆಯನ್ನ ಜನಾರ್ದನ ಭಟ್ಟರು ಅವತಾರಿಕೆಯನ್ನು ಕೊಡ್ತಾರೆ. ಏವಂ ಸರ್ವಶಾಸ್ತ್ರ ನಿರ್ಣಯಂ ತದರ್ಥಂ ಭಾರತ ನಿರ್ಣಯಂ ಅಧ್ಯಾಯಾಭ್ಯಾಂ ವಿಧಾಯ ಉತ್ತರಾಧ್ಯಾಯೈಃ ಕಥಾ ವ್ಯತ್ಯಾಸಾದಿ ಪರಿಹಾರಾಯ ಹರಿಕಥಾಂ ವಕ್ತುಂ ತತ್ರ ವಿಶೇಷೇಣ ವ್ಯಾಸರಾಮಕೃಷ್ಣ ಕಥಾಃ ಕ್ರಮೇಣ ವಿಸ್ತರೇಣ ವದನ್ ತನ್ನಮತಿ ಜಯತೀತಿ. ಹಿಂದಿನ 2 ಅಧ್ಯಾಯಗಳಲ್ಲಿ ವಿಚಾರವನ್ನು ತಿಳಿಸಿಕೊಟ್ಟಿದ್ದಾರೆ. ಮೊದಲನೇ ಅಧ್ಯಾಯ ಸರ್ವಶಾಸ್ತ್ರ ಅರ್ಥ ನಿರ್ಣಯ, ಎಲ್ಲ ಶಾಸ್ತ್ರಗಳ ಅರ್ಥವನ್ನ ನಿರ್ಣಯ ಮಾಡಿ ತಿಳಿಸಿಕೊಟ್ಟದ್ದು. ಅದಕ್ಕಾಗಿ ಮತ್ತೆ ಭಾರತ ನಿರ್ಣಯಂ 2ನೇ ಅಧ್ಯಾಯ ಭಾರತ ವಾಕ್ಯೋದ್ಧಾರ ಅಂತ ಹೇಳಿದ್ರೆ ಭಾರತ ವಾಕ್ಯಗಳಿಂದಲೇನೆ ಎಲ್ಲ ವಿಚಾರಗಳ ಶಾಸ್ತ್ರಾರ್ಥವನ್ನ ನಿರ್ಣಯ ಮಾಡುವುದು. ಹೀಗಾಗಿ ಭಾರತ ವಾಕ್ಯೋದ್ಧಾರ, ಭಾರತ ನಿರ್ಣಯವನ್ನ 2ನೇ ಅಧ್ಯಾಯದಲ್ಲಿ ಮಾಡಿದ್ದು. 2ನೇ ಅಧ್ಯಾಯದಲ್ಲಿ ಮಹಾಭಾರತದ ವಾಕ್ಯಗಳಿಂದ ಮಹಾಭಾರತದ ವಾಕ್ಯಗಳನ್ನು ನಿರ್ಣಯ ಮಾಡಿ ತಿಳಿಸಿದ್ದಾರೆ. ಬೇರೆ ಶಾಸ್ತ್ರಗಳನ್ನು ಕೂಡ ಮಹಾಭಾರತದ ಶ್ಲೋಕಗಳಿಂದಲೇನೆ ಶ್ರೀಮದಾಚಾರ್ಯ ನಿರ್ಣಯವನ್ನ ಮಾಡಿಕೊಟ್ಟಿದ್ದಾರೆ. ಹೀಗೆ 2 ಅಧ್ಯಾಯಗಳಿಂದ ವಿಚಾರವನ್ನ ತಿಳಿಸಿ ಮುಂದಿನ ಅಧ್ಯಾಯ ಅಂದ್ರೆ ಈ 3ನೇ ಅಧ್ಯಾಯದಿಂದ ಏನ್ ಹೇಳ್ತಾ ಇದ್ದಾರೆ, ಆಗಲೇ ಆ ವಿಷಯ ಕ್ರಮಣಿಕಾದಲ್ಲಿ ಹೇಳಿದಂತೆ ತಿಳಿದುಕೊಂಡಂತೆ ಆ ವಿಚಾರಗಳನ್ನ ಹೇಳ್ತಾ ಇದ್ದದ್ದು. ಮುಖ್ಯವಾಗಿ ನಿರ್ಣಯ ಗ್ರಂಥವಾದ್ದರಿಂದ ಕಥಾ ವ್ಯತ್ಯಾಸಾದಿ ಪರಿಹಾರಾಯ, ಕಥೆಗಳಲ್ಲಿ ವ್ಯತ್ಯಾಸವಾಗಿರುತ್ತದೆ. ಅನೇಕ ರೀತಿಯಾಗಿ ಅನೇಕರು ವ್ಯತ್ಯಾಸ ಮಾಡಿರ್ತಾರೆ. ಆ ವ್ಯತ್ಯಾಸವನ್ನ ಪರಿಹಾರ ಮಾಡಿಕೊಳ್ಳಬೇಕು. ಅದಕ್ಕೆ ಸರಿಯಾಗಿ ಇದ್ದದ್ದೇನು, ಅದಕ್ಕಾಗಿ ಹರಿಕಥಾಂ ವಕ್ತುಂ ತತ್ರ ವಿಶೇಷೇಣ, ಆ ಭಗವಂತನ ಕಥೆಯನ್ನು ಹೇಳಬೇಕು. ರಾಮಾವತಾರದಿರಬಹುದು, ವೇದವ್ಯಾಸ ದೇವರ ಅವತಾರ ಇರಬಹುದು, ಕೃಷ್ಣ ಪರಮಾತ್ಮನ ಅವತಾರ ಇರಬಹುದು. ಆ ಎಲ್ಲ ಅವತಾರದ ಕಥೆ, ಆ ಕಥೆಗಳಲ್ಲಿ ಅನೇಕ ವ್ಯತ್ಯಾಸಗಳು ಮಹಾಭಾರತದಲ್ಲಿ ನಮಗೆ ಕಾಣ್ತವೆ. ಯಾಕೆ ಹಿಂದೆ ಬಂದಿದೆ 2ನೇ ಅಧ್ಯಾಯದಲ್ಲಿ ಅನೇಕ ರೀತಿಯಾಗಿ ವ್ಯತ್ಯಾಸವಾಗಿವೆ. ಅದಕ್ಕಾಗಿ ವ್ಯತ್ಯಾಸ ಕಾಣಿಸ್ತದೆ. ಅದಕ್ಕಾಗಿ ಆ ವ್ಯತ್ಯಾಸವನ್ನ ಪರಿಹಾರ ಮಾಡುವುದಕ್ಕಾಗಿ ಆ ಕಥೆಗಳನ್ನ ಇಲ್ಲಿ ನಿರ್ಣಯ ಸಹಿತವಾಗಿ ಅಂದ್ರೆ ಆ ಕಥೆಗಳ ನಿರ್ಣಯವನ್ನ ಮಾಡ್ತಾ ಇದ್ದಾರೆ ಶ್ರೀಮದಾಚಾರ್ಯ. ಆ ಕಥೆಗಳನ್ನ ಹೇಳುವ ಮುಖಾಂತರವಾಗಿ, ಅದಕ್ಕಾಗಿ ಹರಿಕಥಾಂ ವಕ್ತುಂ, ಅದಕ್ಕಾಗಿ ಆ ಕಥೆಗಳನ್ನು ನಿರ್ಣಯ ಮಾಡಬೇಕು. ಅಂದ್ರೆ ಆ ನಿಜವಾದ ಕಥೆ ಏನು, ಆದದ್ದು, ನಿಜವಾಗಿ ಆದದ್ದೇನು, ಇದ್ದದ್ದೇನು ಎಂಬುದನ್ನ ತಿಳಿಸಿಕೊಡುವುದಕ್ಕಾಗಿ ಆ ಕಥೆಯನ್ನು ಹೇಳಬೇಕಾಗಿದೆ. ಆ ಕಥೆಯನ್ನ ಹೇಳುವಕ್ಕಿಂತ ಮೊದಲಿಗೆ ಆ ವೇದವ್ಯಾಸ ದೇವರ, ರಾಮದೇವರ, ಕೃಷ್ಣ ಪರಮಾತ್ಮನ ಒಂದು ಕ್ರಮವಾಗಿ ಆ ಒಂದು ಅವರ ನಾಮಗಳನ್ನ ಸ್ಮರಣೆ ಮಾಡ್ತಾ ತಾನ್ನಮತಿ, ಆ 3 ಅವತಾರಗಳಿಗೂ ಕೂಡ ಶ್ರೀಮದಾಚಾರ್ಯರು ನಮಸ್ಕಾರವನ್ನ ಮಾಡ್ತಾ ಇದ್ದಾರೆ. ಆ ಭಗವಂತನಿಗೆ ಸ್ತೋತ್ರವನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಇಲ್ಲಿ ಮೊದಲಿಗೆ ಸ್ತೋತ್ರವನ್ನ ಮಾಡ್ತಾ ಇದ್ದದ್ದು ವೇದವ್ಯಾಸ ದೇವರನ್ನ ಸ್ತೋತ್ರ ಮಾಡಿದ್ದು 3ನೇ ಅಧ್ಯಾಯದ 1ನೇ ಶ್ಲೋಕದಿಂದ. ಕ್ರಮವಾಗಿ 2ನೆಯ ಶ್ಲೋಕದಿಂದ ರಾಮದೇವರನ್ನ ಸ್ತೋತ್ರ ಮಾಡಿದ್ದು, 3ನೇ ಶ್ಲೋಕದಿಂದ ಕೃಷ್ಣ ಪರಮಾತ್ಮನನ್ನ ಸ್ತೋತ್ರ ಮಾಡಿದ್ದು. 3ನೇ ಅಧ್ಯಾಯದ 1ನೇ ಶ್ಲೋಕ. ಜಯತ್ಯಜೋ ಖಂಡ ಗುಣೋರುಮಂಡಲಃ
ಸದೋದಿತೋ ಜ್ಞಾನಮರೀಚಿಮಾಲಿ ಸ್ವಭಕ್ತಹಾರ್ದೋಚ್ಚತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮಭಾಸ್ಕರಃ ಜಯತ್ಯಜೋಖಂಡಗುಣೋರುಮಂಡಲಃ ಸದೋದಿತೋ ಜ್ಞಾನಮರೀಚಿಮಾಲಿ ಸ್ವಭಕ್ತಹಾರ್ದೋಚ್ಚತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮಭಾಸ್ಕರಃ ಎಂಬುದಾಗಿ ಮೊದಲನೆಯ ಮೂರನೇ ಅಧ್ಯಾಯದ ಮೊದಲನೆಯ ಶ್ಲೋಕ. ಪದವಿಭಾಗ. ಜಯತಿ ಅಜಃ ಅಖಂಡ ಗುಣೋರುಮಂಡಲಃ. ಒಂದೇ ಶಬ್ದ ಇದು. ಅಖಂಡ ಗುಣೋರುಮಂಡಲಃ ಸದಾ ಉದಿತಃ. ಸದಾ ಉದಿತಃ ಅಂತ ಬಿಡಿಸಿಕೊಳ್ಳಬೇಕು. ಜ್ಞಾನ ಮರೀಚಿಮಾಲಿ ಒಂದೇ ಶಬ್ದ. ಸ್ವಭಕ್ತಹಾರ್ದೋಚ್ಚತಮೋ ನಿಹಂತ ಒಂದೇ ಶಬ್ದ ಇದು ಕೂಡ. ಸ್ವಭಕ್ತ ಹಾರ್ದೋಚ್ಚತಮೋ ನಿಹಂತ. ವ್ಯಾಸಾವತಾರಃ ಹರಿಃ ಆತ್ಮಭಾಸ್ಕರಃ ಎಂಬುದಾಗಿ ಪದವಿಭಾಗ. ಇಲ್ಲಿ ಭಗವಂತ ಯಾವ ಭಗವಂತ ಅಂದ್ರೆ, ಯಾವ ರೂಪದ ಭಗವಂತ ಅವತಾರದ ಅಂದ್ರೆ ವ್ಯಾಸಾವತಾರಃ ಹರಿಃ ಜಯತಿ. ವೇದವ್ಯಾಸ ರೂಪಿಯಾದಂತಹ ಆ ಭಗವಂತ ಹರಿ ಜಯತಿ ಉತ್ಕೃಷ್ಟನಾಗಿದ್ದಾನೆ. ಎಲ್ಲರಿಗಿಂತಲೂ ಕೂಡ ಉತ್ಕೃಷ್ಟನಾಗಿದ್ದಾನೆ, ಜಯಿಸ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಸ್ತೋತ್ರವನ್ನ ಮಾಡ್ತಾ ಇದ್ದಾರೆ. ವ್ಯಾಸಾಖ್ಯ ಅವತಾರ ನಾರಾಯಣ ಜಯತಿ ಉತ್ಕೃಷ್ಟ ವರ್ತತೆ. ಜಯತಿ ಎಂಬುದಕ್ಕೆ ಉತ್ಕೃಷ್ಟನಾಗಿ ಇದ್ದಾನೆ ಅಂತ ಅರ್ಥ. ಎಲ್ಲರಿಗಿಂತಲೂ ಉತ್ತಮನಾಗಿ ಇದ್ದಾನೆ, ಎಲ್ಲರನ್ನು ಜಯಿಸಿ ನಿಂತಿದ್ದಾನೆ ಅಂತ ಅರ್ಥ. ಎಂತ ಭಗವಂತನಿಗೆ ವಿಶೇಷಣಗಳನ್ನ ಕೊಟ್ಟದ್ದು ಆ ವೇದವ್ಯಾಸ ರೂಪಿಯಾದಂತಹ ಭಗವಂತ. ಇವನು ಉತ್ಕೃಷ್ಟನಾಗಿದ್ದಾನೆ ಅಂತ ಹೇಳಿದ್ದಲ್ಲ, ಆ ಭಗವಂತನ ಗುಣಗಳೇನು, ಆ ಗುಣಗಳನ್ನ ಸ್ತೋತ್ರವನ್ನ ಮಾಡಿದ್ದು. ಕ್ರಮವಾಗಿ ಅಜಹ ಅಂತ ಇದೆ ಮೊದಲಿಗೆ. ಜಯತಿ ಅಜಹ. ಆ ಭಗವಂತ ಏನಾಗಿದ್ದಾನೆ ಅಂದ್ರೆ ಅಜಹ. ಜ ಅಂದ್ರೆ ಹುಟ್ಟೋದು. ಜಾಯತೆ ಇತಿ ಜಹ, ನ ಜಾಯತೆ ಇತಿ ಅಜಹ. ಭಗವಂತ ಹುಟ್ಟೋದಿಲ್ಲ. ಭಗವಂತನಿಗೆ ಹುಟ್ಟು ಇಲ್ಲ, ಅವತಾರ ಇವೆ, ಆದರೆ ಹುಟ್ಟು ಇಲ್ಲ. ಅಂದ್ರೆ ಹೇಗೆ ಜೀವರಾಶಿಗಳಿಗೆ ದೇಹ ಸಂಬಂಧ ರೂಪವಾದಂತಹ ಒಂದು ಹುಟ್ಟು ಇದೆಯೋ, ಆ ರೀತಿಯಾಗಿ ಭಗವಂತನಿಗೆ ಅಂತಹ ಹುಟ್ಟು ಇಲ್ಲ. ಅಂದ್ರೆ ಆ ಭಗವಂತನ ಶರೀರ ಇದು ಅಪ್ರಾಕೃತವಾದದ್ದು. ಭಗವಂತ ಬೇರೆ, ಭಗವಂತನ ಶರೀರ ಬೇರೆ ಅಂತ ಇಲ್ಲ. ಹೀಗಾಗಿ ಭಗವಂತ ಅವತಾರವನ್ನ ಮಾಡ್ತಾನೆ. ಹೀಗಾಗಿ ಭಗವಂತನಿಗೆ ಹುಟ್ಟು ಇಲ್ಲ. ಅಜಹ, ಜನ್ಮರಹಿತನಾದಂಥವನು ಅಂತಹ ಭಗವಂತ ಜಯತಿ ಉತ್ಕೃಷ್ಟನಾಗಿದ್ದಾನೆ ಅಂತ ಅರ್ಥ. ಅದಕ್ಕೆ ಮತ್ತೊಂದು ವಿಚಾರವನ್ನು ಹೇಳ್ತಾರಲ್ಲಿ ಕೊನೆಗಿದೆ. ಹರಿ ಆತ್ಮಭಾಸ್ಕರ ವ್ಯಾಸಾವತಾರ ಜಯತಿ ಅಂತ ಅರ್ಥ. ಎಂತಹ ಭಗವಂತ ಅವನು? ವ್ಯಾಸಾವತಾರ, ವೇದವ್ಯಾಸ ರೂಪಿಯಾದಂತಹ ಹರಿಹಿ. ಮತ್ತೆ ಹೇಗಿದೆ ಅಂದ್ರೆ ಆತ್ಮಭಾಸ್ಕರ. ಆತ್ಮಭಾಸ್ಕರ ಎಂಬುದಕ್ಕೆ ಅರ್ಥವನ್ನು ಬರೀತಾರೆ. ಆತ್ಮನ ಸ್ವೇನೈವ ಅನ್ಯ ಪ್ರೇರಣಂ ವಿನಾ ಭಾಸಂ ಕರೋತಿ ಇತಿ. ಆತ್ಮನಃ ಪರಮಾತ್ಮನಃ ಇತಿ ವಾ ಆತ್ಮಭಾಸ್ಕರ. ಭಾಸಂ ಕರೋತಿ ಇತಿ ಭಾಸ್ಕರ. ಭಾಸ ಅಂದ್ರೆ ಪ್ರಕಾಶವನ್ನ ಕೊಡ್ತಾನೆ, ಅದಕ್ಕೆ ಭಾಸ್ಕರ ಅಂತ ಕರೆದದ್ದು ಸೂರ್ಯನನ್ನ. ಈ ಸೂರ್ಯ ಹೇಗೆ ಪ್ರಕಾಶವನ್ನ ಕೊಡ್ತಾನೋ ಅದಕ್ಕೆ ಅವನು ಭಾಸ್ಕರ ಆಗಿದ್ದು. ಭಾಸಂ ಕರೋತಿ, ಪ್ರಕಾಶವನ್ನ ಮಾಡ್ತಾನೆ, ಪ್ರಕಾಶವನ್ನ ಕೊಡ್ತಾನೆ, ಅದಕ್ಕೆ ಸೂರ್ಯನನ್ನ ಭಾಸ್ಕರ ಅಂತ ಕರೆದದ್ದು.
ಆದರೆ ಈ ವ್ಯಾಸಾವತಾರ ಹರಿಹಿ ವೇದವ್ಯಾಸ ರೂಪಿಯಾದಂತಹ ಭಗವಂತ ಇವನು ನಿಜವಾದಂತಹ ಭಾಸ್ಕರ. ಅಂದ್ರೆ ಈ ಭಗವಂತನೂ ಪ್ರಕಾಶವನ್ನು ಜಗತ್ತಿಗೆ ಪ್ರಕಾಶವನ್ನ ಕೊಡ್ತಾನೆ. ಅದು ಹೇಗೆ ಕೊಡ್ತಾನೆ ಅಂದ್ರೆ ಮತ್ತೊಬ್ಬರಿಂದ ಪ್ರಕಾಶವನ್ನ ತೆಗೆದುಕೊಂಡು ಕೊಡ್ತಾನೆ ಅಂತ ಇಲ್ಲ. ಆತ್ಮಭಾಸ್ಕರ ಸ್ವೇನೈವ ತನ್ನಿಂದಲೇನೆ ಪ್ರಕಾಶವನ್ನ ಭಗವಂತ ಕೊಡ್ತಾನೆ. ಅನ್ಯ ಪ್ರೇರಣಂ ವಿನಾ, ಮತ್ತೊಬ್ರು ಪ್ರೇರಣೆ ಮಾಡಿದ್ದಾನೆ ಭಗವಂತನಿಗೆ ನೀ ಪ್ರಕಾಶವನ್ನು ಕೊಡುವಂತ ಹಾಗಿಲ್ಲ. ಸ್ವಯಂ ಭಗವಂತ ತನ್ನ ಇಚ್ಛೆಯಿಂದ ತಾನು ಜಗತ್ತಿಗೆ ಪ್ರಕಾಶವನ್ನ ಕೊಡ್ತಾನೆ. ಸೂರ್ಯ ಮಾತ್ರ ಹಾಗಲ್ಲ. ಸೂರ್ಯ ತಾನು ಜಗತ್ತಿಗೆ ಪ್ರಕಾಶವನ್ನ ಕೊಡುವುದು, ಸೂರ್ಯನಾಗಲಿ ಚಂದ್ರನಾಗಲಿ ಅಗ್ನಿ ಆಗಲಿ ಎಲ್ಲರೂ ಕೂಡ ಪ್ರಕಾಶವನ್ನ ಕೊಡೋದು ತಮ್ಮ ಶಕ್ತಿಯಿಂದ ಕೊಡೋದಿಲ್ಲ. ಭಗವಂತನ ಪ್ರೇರಣೆಯಿಂದ ಭಗವಂತನೇ ಅಲ್ಲಿ ಪ್ರಕಾಶವನ್ನ ಕೊಟ್ಟದ್ದು ಅವರಿಗೆ. ಆ ಪ್ರಕಾಶವನ್ನ ಭಗವಂತ ಕೊಟ್ಟಿದ್ದಾನೆ ಅಂತ ಅವ್ರು ಕೊಟ್ಟು ಬಿಡೋದಿಲ್ಲ. ಪ್ರಕಾಶವನ್ನ ಭಗವಂತ ಕೊಟ್ಟಿದ್ದಾನೆ ಅಷ್ಟೇ ಅಲ್ಲ, ಭಗವಂತನೇ ಪ್ರೇರಣೆ ಮಾಡ್ತಾನೆ, ಆಜ್ಞೆ ಮಾಡ್ತಾನೆ, ಈ ಪ್ರಕಾಶವನ್ನ ಜಗತ್ತಿಗೆ ಕೊಡಬೇಕು ಅಂತ ಹೇಳಿ. ಆಗ ಅವರು ಪ್ರಕಾಶವನ್ನ ಕೊಡ್ಲಿಕ್ಕೆ ಆಗ್ತದೆ. ಆದ್ರೆ ಭಗವಂತ ಮಾತ್ರ ಹಾಗಲ್ಲ. ಅನ್ಯ ಅನ್ಯ ಪ್ರೇರಣಂ ವಿನ, ಮತ್ತೊಬ್ಬರ ಪ್ರೇರಣೆ ಇಲ್ಲದೇನೆ ಪ್ರಕಾಶವನ್ನ ಕೊಡ್ತಾನೆ. ಅಂತಹ ಆತ್ಮಭಾಸ್ಕರ ಸ್ವಯಂ ಪ್ರಕಾಶವನ್ನ ಕೊಡುವಂತಹ ಈ ಸೂರ್ಯ, ವ್ಯಾಸಾವತಾರಿಯಾದಂತಹ ಈ ಸೂರ್ಯ ಜಯತಿ ಉತ್ಕೃಷ್ಟನಾಗಿದ್ದಾನೆ, ಉತ್ತಮನಾಗಿ ಇದ್ದಾನೆ. ಇವನು ಹೇಗೆ ಅಂದ್ರೆ ಅಜಹ ಅಂತ ಹೇಳಿದ್ದ, ಆಗಲೇ ಹೇಳಿದಂತೆ ಇದು ಒಂದು ವಿಶೇಷಣ. ಮತ್ತೆ ಹೇಗಿದ್ದಾನೆ ಭಗವಂತ ಅಂದ್ರೆ ಅಖಂಡ ಗುಣೋರು ಮಂಡಲ ಅಂತ ಹೇಳಿದ್ದಾರೆ. ಅಂದ್ರೆ ಇಲ್ಲಿ ಮತ್ತೊಂದು ವಿಶೇಷ ಅಂದ್ರೆ ಒಂದೊಂದು ವಿಶೇಷಣಗಳನ್ನು ಕೂಡ ಏನೇನು ಕೊಟ್ಟಿದ್ದಾರೋ ಈ ವಿಶೇಷಣಕ್ಕೂ ಈ ಸಾಮಾನ್ಯ ಸೂರ್ಯ, ಈಗಿನ ಸೂರ್ಯನನ್ನು ನಾವು ಕಾಣುತ್ತೇವೆ, ಆ ಸೂರ್ಯನಿಗೂ ಆ ಭಾಸ್ಕರನಿಗೂ ಈ ಆತ್ಮ ಭಾಸ್ಕರ, ಈ ವೇದವ್ಯಾಸ ರೂಪಿಯಾದಂತಹ ಸೂರ್ಯನಿಗೂ ಅನಂತ ವ್ಯತ್ಯಾಸ ಇದೆ ಅಂತ ತಿಳಿಸಿಕೊಡ್ತಾರೆ. ಅದನ್ನು ಹೇಳ್ತಾರೆ ಟಿಪ್ಪಣಿಕಾರರು. ಅಯಂ ಪ್ರಸಿದ್ಧ ಭಾಸ್ಕರ ಪರಾಧೀನ ಪ್ರಕಾಶ. ಈ ಜಗತ್ತಿನ ನಾವು ಸೂರ್ಯನನ್ನ ಕಾಣ್ತೇವೆ, ಆ ಪ್ರಕಾಶ ಹೇಗೆ ಕೊಡ್ತಾನೆ ಅಂದ್ರೆ ಪರಾಧೀನನಾಗಿ, ಭಗವಂತನ ಅಧೀನನಾಗಿ ಪ್ರಕಾಶವನ್ನ ಕೊಡ್ತಾನೆ. ಆದರೆ ವ್ಯಾಸಸ್ತು ವೇದವ್ಯಾಸ ರೂಪಿಯಾದಂಥ ಈ ಸೂರ್ಯ ಇವನು ಪರಾಧೀನನಾಗಿ ಪ್ರಕಾಶವನ್ನ ಕೊಡೋದಿಲ್ಲ, ಸ್ವತಂತ್ರ ಪ್ರಕಾಶ, ಸ್ವತಂತ್ರವಾಗಿ ಪ್ರಕಾಶವನ್ನ ಕೊಡ್ತಾನೆ. ಅದಕ್ಕೆ ಪ್ರಸಿದ್ಧ ವೈಲಕ್ಷಣ್ಯಂ ಜ್ಞಾತವ್ಯಂ. ಹೀಗಾಗಿ ಈ ಭಾಸ್ಕರನಿಗೂ, ಪ್ರಸಿದ್ಧನಾದಂತಹ ಏನೋ ನಾವು ಸೂರ್ಯ ಅಂತ ಕಾಣ್ತೇವೆ, ಈ ಭಾಸ್ಕರನಿಗೂ ಈ ವೇದವ್ಯಾಸ ರೂಪಿಯಾದಂತಹ ಭಾಸ್ಕರನಿಗೂ ಇಷ್ಟು ವ್ಯತ್ಯಾಸ ಇದೆ, ವೈಲಕ್ಷಣ್ಯ ಇದೆ. ಪರಾಧೀನವಾದಂತಹ ಪ್ರಕಾಶ ಈ ಸೂರ್ಯನಿಗೆ, ಪ್ರತಿನಿತ್ಯ ನಾವು ಕಾಣುವಂತಹ ಸೂರ್ಯನಿಗೆ. ಆದರೆ ಸ್ವತಂತ್ರವಾದಂತಹ ಪ್ರಕಾಶ ಅದು ವೇದವ್ಯಾಸ ರೂಪಿಯಾದಂತಹ ಭಗವಂತನಿಗೆ. ಹೀಗೆ ಆ ಇಬ್ಬರು ಸೂರ್ಯರಲ್ಲಿ ವ್ಯತ್ಯಾಸ ಇದೆ. ಆ ವ್ಯತ್ಯಾಸವನ್ನ ತಿಳಿದುಕೊಳ್ಳಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಆಗಲೇ ಹೇಳಿದಂತೆ ಅನ್ಯಂ ವಿಶೇಷಂ ಆಹ ಅಜಹ ಇತಿ. ಭಗವಂತ ಅಜಹ, ಜನ್ಮರಹಿತ ಇವನು. ಈ ಸೂರ್ಯ, ವೇದವ್ಯಾಸ ರೂಪಿಯಾದಂತಹ ಸೂರ್ಯ, ಇವನಿಗೆ ಹುಟ್ಟು ಇಲ್ಲ. ಆದರೆ ಈ ಸೂರ್ಯನಿಗೆ ಮಾತ್ರ ನೋಡ್ರಿ, ಜಾಯತೆ ಇತಿ ನ ಜಾಯತೆ ಇತಿ ಅಜಹ ಸೂರ್ಯಸ್ತು ಕಶ್ಯಪಾದೇಹೇ ಜಾಯತೆ. ಸೂರ್ಯನಾದರೂ ಕೂಡ ಕಶ್ಯಪ ಮೊದಲಾದಂಥವರಿಂದ ಹುಟ್ಟಿದ್ದಾನೆ. ಹೀಗಾಗಿ ಅಜಹ ಅಂತ ಹೇಳಿದ್ದು ಭಗವಂತನಿಗೆ, ಈ ಸೂರ್ಯನಿಗೆ. ವ್ಯಾಸರೂಪಿಯಾದಂತಹ ಸೂರ್ಯ ಇವನು ಅಜ. ಆದರೆ ಈ ಸೂರ್ಯ, ಪ್ರಸಿದ್ಧನಾದಂತಹ ಸೂರ್ಯ ಮಾತ್ರ ಇವನು ಅಜ ಅಲ್ಲ, ಕಶ್ಯಪರಿಂದ ಹುಟ್ಟಿದ್ದಾನೆ, ಕಶ್ಯಪಾದಿಗಳಿಂದ ಭೂಮಿಯಲ್ಲಿ ಅವತಾರ ಹುಟ್ಟಿದ್ದಾನೆ. ಹೀಗಾಗಿ ಹುಟ್ಟಿರೋದರಿಂದಾಗಿ ಈ ಸೂರ್ಯನಿಂದ ಈ ಸೂರ್ಯನಿಗೆ ವ್ಯತ್ಯಾಸ ಇದೆ, ವೈಲಕ್ಷಣ್ಯ ಇದೆ. ಇನ್ನು ಮತ್ತೊಂದು ವಿಶೇಷಣ ಈ ವ್ಯಾಸರೂಪಿಯಾದಂತಹ ಸೂರ್ಯನಿಗೆ, ಅಖಂಡ ಗುಣೋರು ಮಂಡಲ. ಹೇಗಿದ್ದಾನೆ ಭಗವಂತ ಅಂದ್ರೆ ಅಖಂಡ ಗುಣೋರು ಮಂಡಲ. ಅಖಂಡ ಅಂದ್ರೆ ಅಭಿನ್ನ ಅಂತ ಅರ್ಥ. ಆ ಅಖಂಡ ಗುಣೋರು ಮಂಡಲ, ಅಖಂಡ ಅಂದ್ರೆ ಅಭಿನ್ನ ಅಂತ ಹೇಳಿದ್ದು. ಅಭಿನ್ನವಾದಂತಹ ಗುಣ, ಅಭಿನ್ನಾಹ ಗುಣಾಹ ಏವ ಉರು ಉತ್ಕೃಷ್ಟಂ ಮಂಡಲಂ ಇವ ಮಂಡಲಂ ವಿಗ್ರಹ ಯಸ್ಯ. ಉತ್ಕೃಷ್ಟವಾದಂತಹ, ಅಭಿನ್ನವಾದಂತಹ, ಉತ್ಕೃಷ್ಟವಾದಂತಹ
ಗುಣಗಳು, ಆ ಗುಣಗಳೇ ದೇಹವಾಗಿ ಉಳ್ಳವ ಭಗವಂತ. ಅಂದ್ರೆ ಭಗವಂತನ ಗುಣಗಳು ಅಂದ್ರೆ ಬೇರೆ ಇಲ್ಲ, ಭಗವಂತನಿಗೂ ಭಗವಂತನ ಗುಣಗಳಿಗೂ ಅಭೇದ ಇದೆ, ಬೇರೆ ಬೇರೆ ಅಂತಿಲ್ಲ. ಹೀಗಾಗಿ ಅಭಿನ್ನವಾದಂತಹ ಗುಣಗಳು ಭಗವಂತನಿಗೆ, ಅದೇ ಗುಣಗಳೇ ದೇಹ ಭಗವಂತನಿಗೆ. ಅವು ಹೇಗಿವೆ ಅಂದ್ರೆ ಆ ಗುಣಗಳು ಕೂಡ ಉತ್ಕೃಷ್ಟವಾಗಿ, ಒಂದೊಂದು ಗುಣಗಳು ಕೂಡ ಉತ್ತಮವಾದಂತಹ ಗುಣಗಳು. ಕೆಲವು ಗುಣ ಉತ್ತಮ, ಕೆಲವು ಗುಣ ಅಧಮ ಅಂತ ಹೀಗಿಲ್ಲ. ಅನಂತ ಗುಣಗಳಿವೆ, ಎಲ್ಲ ಗುಣಗಳು ಅಭಿನ್ನವಾಗಿ ಇವೆ, ಎಲ್ಲ ಗುಣಗಳು ಕೂಡ ಉತ್ಕೃಷ್ಟವಾಗಿ ಇವೆ. ಅಂತಹ ಗುಣಗಳೇ ದೇಹವಾಗಿ ಉಳ್ಳವ ಭಗವಂತ. ಅಖಂಡ ಗುಣೋರು ಮಂಡಲ. ಅಥವಾ ಇನ್ನೊಂದು ಅರ್ಥವನ್ನು ಹೇಳ್ತಾರೆ, ಅಖಂಡ ಗುಣಾನಾಂ ಉರುಹು ಅಂದ್ರೆ ವಿಸ್ತೃತ ಮಂಡಲ. ಸಮೂಹ, ಮಂಡಲ ಶಬ್ದಕ್ಕೆ ಸಮೂಹ. ಯಸ್ಯ ಇತಿ ಅಖಂಡವಾದಂತಹ ಗುಣಗಳ ವಿಸ್ತಾರ, ಆ ವಿಸ್ತಾರದ ಸಮೂಹ ಅಂದ್ರೆ ಬಹಳ ಇದೆ, ಎಲ್ಲ ಕಡೆ ವ್ಯಾಪ್ತವಾಗಿ ಇದೆ ಅಂತ ಅರ್ಥ. ಅಂತಹ ವ್ಯಕ್ತಿ ಭಗವಂತ ಅಂತ ಅರ್ಥ. ಇದು ವ್ಯಾಸರೂಪಿಯಾದಂತಹ ಸೂರ್ಯನ ಒಂದು ಗುಣ. ಇದು ಖಂಡ ಗುಣೋರು ಮಂಡಲ. ಪ್ರಸಿದ್ಧನಾದಂತಹ ಸೂರ್ಯ ಹೇಗಿದ್ದಾನೆ ಅಂದ್ರೆ ವ್ಯತ್ಯಾಸ ಏನಿದೆ ಅಂದ್ರೆ ಖಂಡ ತೇಜೋ ಗುಣಾಲ್ಪ ಮಂಡಲವತ್ವಾ ವೈಲಕ್ಷಣ್ಯಂ. ಈ ಪ್ರಸಿದ್ಧನಾದಂತಹ ಸೂರ್ಯನ ಒಂದು ತೇಜಸ್ಸು ಖಂಡವಾದಂತಹ ತೇಜಸ್ಸು, ಖಂಡವಾದಂತಹ ಗುಣಗಳು, ಹೀಗಾಗಿ ಭಿನ್ನವಾದಂತಹ ಗುಣಗಳು ಅಂತ ಅರ್ಥ. ಖಂಡ ಶಬ್ದಕ್ಕೆ ಬೇರೆ ಬೇರೆ ಅಂತ ಅರ್ಥ. ಹೀಗಾಗಿ ಒಂದೊಂದು ಕಿರಣಗಳು ಕೂಡ ಬೇರೆ ಬೇರೆ ಆಗಿ ಜಗತ್ತಿಗೆ ನಮಗೆ ಭೂಮಿಯಲ್ಲಿ ಕಿರಣಗಳು ಬರ್ತವೆ. ಹೀಗಾಗಿ ಅದು ಖಂಡವಾದಂತಹ ಒಂದು ತೇಜಸ್ಸು ಗುಣ ಅಷ್ಟೇ ಅಲ್ಲ, ಮತ್ತು ಈ ಸೂರ್ಯನ, ಪ್ರಸಿದ್ಧನಾದಂತಹ ಸೂರ್ಯನ ಆ ಗುಣಗಳ ಮಂಡಲ ಇದು ಹೇಗಿದೆ ಅಂದ್ರೆ ಅಲ್ಪವಾದಂತಹ ಮಂಡಲ. ನೋಡಿ, ಈ ಸೂರ್ಯನ ಮಂಡಲ ನಾವು ಒಂದು ಕಾಣಿಸ್ತದೆ, ನಮಗೆ ಸೂರ್ಯಮಂಡಲ ಕಾಣಿಸ್ತದೆ, ಒಂದಕ್ಕೆ ಮಿತಿ ಇದೆ, ಪರಿಮಿತಿ ಇದೆ. ಆದರೆ ಭಗವಂತ ಎಂಬುವಂತಹ ಈ ಗುಣಮಂಡಲ ಏನಿದೆಯಲ್ಲ, ಇದಕ್ಕೆ ಮಿತಿ ಅಂತ ಇಲ್ಲ. ಅಂದ್ರೆ ಎಲ್ಲ ಕಡೆ ವ್ಯಾಪ್ತನಾಗಿ ಇದ್ದಾನೆ ಅಂತ ಅರ್ಥ. ಇಡೀ ಜಗತ್ತನ್ನು ವ್ಯಾಪಿಸಿಕೊಂಡು ಇದ್ದಾನೆ. ಇಡೀ ಜಗತ್ತನ್ನು ವ್ಯಾಪಿಸಿಕೊಂಡು ಇಡೀ ಜಗತ್ತಿನ ಹೊರಗೂ ಕೂಡ ಭಗವಂತ ಅನಂತ ಅವ್ಯಾಕೃತ ಆಕಾಶದಲ್ಲಿ ಭಗವಂತ ತಾನು ವ್ಯಾಪಿಸಿಕೊಂಡು ಇದ್ದಾನೆ. ಹೀಗಾಗಿ ಭಗವಂತ ಈ ಸೂರ್ಯ, ವ್ಯಾಸರೂಪಿಯಾದಂತಹ ಸೂರ್ಯ ಎಲ್ಲ ಕಡೆ ವ್ಯಾಪ್ತನಾದರೆ ಈ ಪ್ರಸಿದ್ಧನಾದಂತಹ ಸೂರ್ಯನ ಮಂಡಲ ಮಾತ್ರ ಅಲ್ಪವಾದದ್ದು. ಹೀಗಾಗಿ ಇಬ್ಬರಿಗೂ ಇರುವಂತಹ, ಆ ಸೂರ್ಯನಿಗೂ ಈ ಸೂರ್ಯನಿಗಿರುವಂತಹ ವೈಲಕ್ಷಣ್ಯ. ಇನ್ನು ಮುಂದಿನ ವಿಶೇಷಣ ಭಗವಂತನಿಗೆ ಕೊಟ್ಟದ್ದು. ಹೇಗಿದ್ದಾನೆ ಭಗವಂತ ಅಂದ್ರೆ ಸದಾ ಉದಿತ. ವೇದವ್ಯಾಸ ರೂಪಿಯಾದಂತಹ ಈ ಭಾಸ್ಕರ ಸೂರ್ಯ ಸದಾ ಉದಿತ, ಯಾವಾಗಲೂ ಉದಯಿಸಿ ಬಿಟ್ಟಿದ್ದಾನೆ. ಅಂದ್ರೆ ಆ ಭಗವಂತನಿಗೆ ಹುಟ್ಟಿಲ್ಲ ಅಂತ ಒಂದು ರೀತಿಯಿಂದ ಅರ್ಥವನ್ನು ಹೇಳಿದಂತೆ, ಯಾವಾಗಲೂ ಕೂಡ ಉದಯಿಸಿಕೊಂಡೇ ಇರ್ತಾನೆ ಭಗವಂತ. ಆದರೆ ಈ ಪ್ರಸಿದ್ಧನಾದಂತಹ ಸೂರ್ಯ ಮಾತ್ರ ಸದಾ ಉದಿತ ಅಂತ ಇಲ್ಲ. ಬೆಳಗ್ಗೆ ಉದಯ ಆಗ್ತದೆ, ಸಾಯಂಕಾಲದಲ್ಲಿ ಅಸ್ತವಾಗ್ತದೆ. ಹೀಗಾಗಿ ಸದಾ ಉದಿತ ಅಂತ ಈ ಸೂರ್ಯನೇ ಇಲ್ಲ. ವ್ಯಾಸರೂಪಿಯಾದಂತಹ ಸೂರ್ಯನಿಗೆ ಮಾತ್ರ ಸದಾ ಉದಿತ. ಇನ್ನು ಮುಂದಿನ ಶಬ್ದ ವಿಶೇಷಣ ಜ್ಞಾನ ಮರೀಚಿಮಾಲಿ. ಭಗವಂತ ಆ ವ್ಯಾಸರೂಪಿಯಾದಂತಹ ಸೂರ್ಯ ಹೇಗಿದ್ದಾನೆ ಅಂದ್ರೆ ಜ್ಞಾನ ಮರೀಚಿಮಾಲಿ. ಜ್ಞಾನಗಳೇ ಕಿರಣಗಳಾಗಿ ಉಳ್ಳಂತಹ ಮಾಲೆಯನ್ನು ಧರಿಸಿದಂತವನು. ಜ್ಞಾನಗಳೆಂಬಂತಹ ಕಿರಣಗಳು ಅವೇ ಮಾಲೆಯಾಗಿ ಇರುವಂತಹದ್ದು. ಇದು ವ್ಯಾಸರೂಪಿಯಾದಂತಹ ಸೂರ್ಯನಿಗೆ. ಜ್ಞಾನಮೇವ ಮರೀಚಯ ತೈಹಿ ಮಾಲತೆ ಶೋಭತೇಜಿ ತೇಷಾಂ ಮಾಲಾ ವಿದ್ಯತೆ ಇತಿ ಬಾ. ಕದಾಚಿದೇವ ಉಜಿತತ್ವಾತ್ ಪ್ರಾಕೃತ ಮರೀಚಿ ಮಾಲಿತ್ವಾಚ್ಚ ಭಾಸ್ಕರಸ್ಯ ವೈಲಕ್ಷಣ್ಯಂ. ಈ ಪ್ರಸಿದ್ಧ ಭಾಸ್ಕರನಿಗೂ ಈ ಭಾಸ್ಕರನಿಗೂ ಈ ವೈಲಕ್ಷಣ್ಯ ಅಂದ್ರೆ
ಭಗವಂತ ಯಾವಾಗಲೂ ಉದಿತನಾಗಿ ಅಂತಹ ಜ್ಞಾನ ಎಂಬುವಂತಹ ಕಿರಣಗಳನ್ನೇ ಮಾಲೆಯಾಗಿ ಉಳ್ಳವನು. ಆದರೆ ಈ ಪ್ರಸಿದ್ಧನಾದಂತಹ ಸೂರ್ಯ ಕದಾಚಿದೇ ಉದಿತತ್ವ, ಯಾವಾಗಲೂ ಒಮ್ಮೆ ಉದಯಿಸ್ತಾನೆ. ಮತ್ತು ಅವನ ಕಿರಣಗಳೆಲ್ಲವೂ ಕೂಡ ಇವು ಪ್ರಾಕೃತವಾದದ್ದು, ನಾಶವುಳ್ಳದ್ದು, ಹುಟ್ಟು ಉಳ್ಳದ್ದು. ಹೀಗಾಗಿ ಭಗವಂತನ ಈ ಜ್ಞಾನ ಮರೀಚಿ ಮಾಲಿ, ಆ ಜ್ಞಾನಗಳೆಂಬಂತಹ ಕಿರಣಗಳದೇ ಮಾಲೆಯಾಗಿ ಅಂತಹ ಅವುಗಳು ನಾಶವನ್ನು ಹೊಂದೋದಿಲ್ಲ, ಹುಟ್ಟನ್ನು ಹೊಂದೋದಿಲ್ಲ, ಸದಾ ಉದಿತ. ಅದಕ್ಕಾಗಿ ಈ ಸಿದ್ಧ ಸೂರ್ಯನಿಗೂ ಈ ಸೂರ್ಯನಿಗೂ ಇರುವಂತಹ ವೈಲಕ್ಷಣ್ಯ. ಇನ್ನು ಮುಂದಿನ ಶಬ್ದ ವಿಶೇಷಣ ಸ್ವಭಕ್ತ ಹಾರ್ದೋಚ್ಛತಮೋ ನಿಹಂತ. ಈ ವ್ಯಾಸ ಸೂರ್ಯ, ವ್ಯಾಸಭಾಸ್ಕರ, ಆತ್ಮಭಾಸ್ಕರ ಇವನು ಹೇಗಿದ್ದಾರೆ ಭಗವಂತ ಅಂದ್ರೆ ಸ್ವಭಕ್ತ ಹಾರ್ದೋಚ್ಛತಮೋ ನಿಹಂತ. ಸ್ವಭಕ್ತ ತನ್ನ ಭಕ್ತರ ಹಾರ್ದ ಮನಸ್ಸಿನೊಳಗೆ ಇರ್ತಕ್ಕಂತಹ ಉಚ್ಚತಮೋ ನಿಹಂತ, ಆಳ ಉಚ್ಚವಾದಂತಹ ದೊಡ್ಡದಾದಂತಹ ತಮ ಅಜ್ಞಾನ ಅದನ್ನ ನಿಹಂತ, ಅದನ್ನು ನಾಶ ಮಾಡ್ತಾನೆ ಭಗವಂತ. ಅಂದ್ರೆ ಯಾರು ಭಗವಂತನ ಭಕ್ತರೋ ಅಂತಹ ಭಕ್ತರ ಮನಸ್ಸಿನೊಳಗಿರ್ತಕ್ಕಂತಹ ಅಜ್ಞಾನ, ತಮಸ್ಸು ಅಜ್ಞಾನವನ್ನು ಭಗವಂತ ನಾಶ ಮಾಡ್ತಾನೆ. ಅಂದ್ರೆ ಭಕ್ತಿಯನ್ನು ಮಾಡಿದ ಭಗವಂತ ಅಜ್ಞಾನವನ್ನು ನಾಶ ಮಾಡಿ ಜ್ಞಾನವನ್ನು ಕೊಡ್ತಾನೆ. ಹಾಗೆ ಅಜ್ಞಾನವನ್ನು ನಾಶ ಮಾಡ್ತಾನೆ ಭಗವಂತ. ತಮಸ್ಸು ಅಂದ್ರೆ ಅಜ್ಞಾನ. ಈ ಭಾಸ್ಕರ, ವ್ಯಾಸರೂಪಿಯಾದಂತಹ ಭಾಸ್ಕರ ಏನ್ ಮಾಡ್ತಾನೆ, ತನ್ನ ಭಕ್ತರ ಹೃದಯದಲ್ಲಿರ್ತಕ್ಕಂತಹ ಅಜ್ಞಾನ ಎಂಬುವಂತಹ ಕತ್ತಲನ್ನ ನಾಶ ಮಾಡ್ತಾನೆ. ಆದರೆ ಪ್ರಸಿದ್ಧನಾದಂತಹ ಸೂರ್ಯ ಏನ್ ಮಾಡ್ತಾನೆ ಅಂದ್ರೆ ವ್ಯತ್ಯಾಸ, ವೈಲಕ್ಷಣ್ಯ ಏನು ಅಂದ್ರೆ ಈ ಸೂರ್ಯನಿಗಿಂತ ಈ ಸೂರ್ಯ, ವ್ಯಾಸರೂಪಿ ಸೂರ್ಯ ಉತ್ಕೃಷ್ಟ ಅಂತ ಹೇಳ್ತಾ ಇದ್ದದ್ದು. ಯಾಕೆ ಅಂದ್ರೆ ಅದನ್ನ ಹೇಳ್ತಾರೆ, ವೈಲಕ್ಷಣ್ಯಂ ಸ್ವಭಕ್ತಾನಾಂ ಹಾರ್ದಂ ಹೃದಿಭವಂ ಉಚ್ಚಂ ಉತ್ಕೃಷ್ಟಂ ಯತ್ತಮಃ ತಸ್ಯ ಹಂತ ಬಾಹ್ಯ ಅಲ್ಪತಮೋ ಹಂತೃತ್ವ ವೈಲಕ್ಷಣ್ಯಂ. ಈ ಸೂರ್ಯ, ಪ್ರಸಿದ್ಧನಾದಂತಹ ಸೂರ್ಯ ಏನ್ ಮಾಡ್ತಾನೆ ಅಂದ್ರೆ ಹೊರಗಿರುವಂತಹ ಒಳಗಿದನದ್ದು ತಮಸ್ಸನ್ನ, ಅಜ್ಞಾನವನ್ನ ಕಳೆಯಂಗಿಲ್ಲ ಸೂರ್ಯ. ಭಗವಂತ ವ್ಯಾಸರೂಪಿಯಾದಂತಹ ಸೂರ್ಯ ಒಳಗಿನ ಕತ್ತಲನ್ನ, ಅಜ್ಞಾನವನ್ನ ಕಡಿತಾನೆ. ಈ ಸೂರ್ಯ ಒಳಗಿನ ಕತ್ತಲನ್ನ ಕಳಿಲಿಕ್ಕೆ ಆಗೋದಿಲ್ಲ, ಹೊರಗಿನ ಕತ್ತಲನ್ನು ಕಳಿತಾನೆ. ಅದಕ್ಕಾಗಿ ವೈಲಕ್ಷಣ್ಯ. ಮತ್ತು ವ್ಯಾಸಸ್ಯ ಮತ್ತೊಂದೇನು ಅಂದ್ರೆ ಈ ಪ್ರಸಿದ್ಧನಾದಂತಹ ಸೂರ್ಯ ಇವನು ಸ್ವಭಕ್ತ ಅಂತಷ್ಟೇ ಅಲ್ಲ, ಅಭಕ್ತರ ತಮಸ್ಸನ್ನು ಕಳಿತಾನೆ. ಯಾರು ತನಗೆ ಭಕ್ತರಲ್ಲವೋ ಅಂಥವರಿಗೂ ಕತ್ತಲನ್ನು ಕಳೆದು ಬೆಳಕನ್ನು ಕೊಡ್ತಾನೆ ಈ ಪ್ರಸಿದ್ಧನಾದಂತಹ ಸೂರ್ಯ. ಆದ್ರೆ ಈ ನಮ್ಮ ಭಾಸ್ಕರ ಆದಿತ್ಯ, ಯಾರು ವ್ಯಾಸ ಸೂರ್ಯನಾದಂತಹ ಭಗವಂತ, ಇವನು ಮಾತ್ರ ಎಲ್ಲರ ಅಜ್ಞಾನವನ್ನು ನಾಶ ಮಾಡಂಗಿಲ್ಲ. ಸ್ವಭಕ್ತ ಹಾರ್ದೋಚ್ಛತಮೋ ನಿಹಂತ, ತನ್ನ ಭಕ್ತರ ಹೃದಯದಲ್ಲಿರ್ತಕ್ಕಂತಹ ತಮಸ್ಸನ್ನು ಮಾತ್ರ ಕಳಿತಾನೆ ಭಗವಂತ. ಈ ಸೂರ್ಯ, ಪ್ರಸಿದ್ಧ ಸೂರ್ಯ, ಭಕ್ತರು ಅಭಕ್ತರು ಎಲ್ಲರ ತಮಸ್ಸನ್ನು ನಾಶ ಮಾಡ್ತಾನೆ. ಅದಕ್ಕಾಗಿ ಇಬ್ಬರಿಗೂ ಇರುವಂತಹ ವೈಲಕ್ಷಣ್ಯ. ಈ ಸೂರ್ಯನಿಗಿಂತಲೂ ಕೂಡ ಆ ಭಗವಂತ ಆತ್ಮಭಾಸ್ಕರವನ್ನು ಉತ್ಕೃಷ್ಟನಾಗಿ ಇದ್ದದ್ದು. ಅಂತಹ ಕೊನೆ ಮುಗಿತು. ಅಂತಹ ವ್ಯಾಸಾವತಾರ ಹರಿಹಿ ಆತ್ಮಭಾಸ್ಕರ ಜಯತಿ. ವ್ಯಾಸರೂಪಿಯಾದಂತಹ ಭಗವಂತ ಹರಿ, ಆತ್ಮಭಾಸ್ಕರ ಸ್ವಯಂ ಪ್ರಕಾಶನಾದಂತಹ ಸೂರ್ಯ ಇವನು ಜಯತಿ, ಉತ್ಕೃಷ್ಟನಾಗಿ ಇದ್ದಾನೆ ಎಂಬುದಾಗಿ ಆ ಶ್ರೀಮದಾಚಾರ್ಯರು ವೇದವ್ಯಾಸ ದೇವರನ್ನ ಈ ರೀತಿಯಾಗಿ ಸ್ತೋತ್ರವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಈ ಅಧ್ಯಾಯದಲ್ಲಿ ಮೊಟ್ಟ ಮೊದಲಿಗೆ ವೇದವ್ಯಾಸ ದೇವರನ್ನ ಸ್ತೋತ್ರ ಮಾಡಿದ್ದು. ಯಾಕೆ ವೇದವ್ಯಾಸ ದೇವರನ್ನ ಮೊದಲಿಗೆ ಸ್ತೋತ್ರವನ್ನ ಮಾಡಿದ್ದು? ರಾಮದೇವರನ್ನ ನಂತರದಲ್ಲಿ ಮಾಡಿದ್ದು, ಕೃಷ್ಣದೇವರನ್ನ ನಂತರದಲ್ಲಿ ಮಾಡಿದ್ದು. ಈಗ ಮೊದಲಿಗೆ ವೇದವ್ಯಾಸ ದೇವರನ್ನ ಯಾಕೆ ಸ್ತೋತ್ರ ಮಾಡಿದ್ದು, ನಮಸ್ಕಾರವನ್ನು ಮಾಡಿದ್ದು ಅಂತ ಅದನ್ನ ತಿಳಿಸ್ತಾರೆ. ವ್ಯಾಸಸ್ಯ ಪೂರ್ವಂ ನಮನಂ ರಾಮಾವತಾರಾತ್ ಪೂರ್ವಮಪಿ ವ್ಯಾಸಾವತಾರ ಅಸ್ತಿ ಇತಿ ಜ್ಞಾಪನಾರ್ಥಂ. ವೇದವ್ಯಾಸ ದೇವರ ಒಂದು ಅವತಾರ, ಇದು ರಾಮದೇವರ ಅವತಾರಕ್ಕಿಂತಲೂ ಮೊದಲಿಗೆ ಒಂದು
ರಾಮದೇವರ ಅವತಾರಕ್ಕಿಂತಲೂ ಮೊದಲಿಗೆ ಒಂದು ವೇದವ್ಯಾಸ ದೇವರ ಒಂದು ಅವತಾರ ಆಗಿದೆ ಅಂತ ತಿಳಿಸಬೇಕಾಗಿದೆ. ಅದನ್ನ ತಿಳಿಸುವುದಕ್ಕಾಗಿ ಮೊಟ್ಟ ಮೊದಲಿಗೆ ವೇದವ್ಯಾಸ ದೇವರಿಗೆ ನಮಸ್ಕಾರ ಸ್ತೋತ್ರವನ್ನ ಮಾಡಿದ್ದು. ರಾಮಾವತಾರ ಕಥಾ ಕಥನಾನಂತರಂ ವ್ಯಾಸಾವತಾರ ಕಥಾ ಕಥನಂ ಪಶ್ಚಾದಪಿ ವ್ಯಾಸಾವತಾರ ಅಸ್ತಿ ಇತಿ ಜ್ಞಾಪಯಿತು. ನೋಡಿ, ಮುಂದೆ ಏನ್ ಮಾಡಿದ್ದಾರೆ ಅಂದ್ರೆ ಈ ಶ್ರೀಮದಾಚಾರ್ಯರು, ವೇದವ್ಯಾಸ ಶ್ರೀಮದಾಚಾರ್ಯರು ಕಥೆಯನ್ನು ತಿಳಿಸುವಾಗ ರಾಮದೇವರ ಕಥೆಯನ್ನು ತಿಳಿಸಿ ನಂತರದಲ್ಲಿ ವೇದವ್ಯಾಸ ದೇವರ ಕಥೆಯನ್ನು ತಿಳಿಸಿದ್ದು. ಅದಕ್ಕೆ ಹಾಗೆ ಯಾಕೆ ಮಾಡಿದ್ರು? ಮೊದಲಿಗೆ ಹೇಳಿದ್ದು ಸ್ತೋತ್ರವನ್ನ ಮಾಡುವಾಗ, ನಮಸ್ಕಾರವನ್ನ ಮಾಡುವಾಗ ಮೊದಲಿಗೆ ವೇದವ್ಯಾಸ ದೇವರಿಗೆ ಮಾಡಿದ್ದು. ಯಾಕೆ ಮಾಡಿದ್ದು ಅಂತ ಟಿಪ್ಪಣಿಕಾರ ಉತ್ತರವನ್ನು ಕೊಟ್ಟರು. ಮೊದಲಿಗೆ ವೇದವ್ಯಾಸ ದೇವರ ಅವತಾರ ಇದೆ, ರಾಮಾವತಾರಕ್ಕಿಂತಲೂ ಮೊದಲಿಗೆ ವೇದವ್ಯಾಸ ದೇವರ ಅವತಾರ ಇದೆ ಅಂತ ತಿಳಿಸಬೇಕಾಗಿದೆ. ಅದನ್ನ ತಿಳಿಸಿಕೊಟ್ಟದ್ದು. ಕಥೆಯನ್ನ ರಾಮದೇವರ ಕಥೆ ಆದ ಮೇಲೆ ವೇದವ್ಯಾಸ ದೇವರ ಕಥೆಯನ್ನ ಯಾಕೆ ಹೇಳಿದ್ದು ಅಂದ್ರೆ ಅದನ್ನು ಟಿಪ್ಪಣಿಕಾರ ಕೊಟ್ಟರು. ರಾಮಾವತಾರ ಆದ ಮೇಲೆಯೂ ಕೂಡ ಒಂದು ವ್ಯಾಸಾವತಾರ ಇದೆ. ರಾಮಾವತಾರಕ್ಕಿಂತ ಮೊದಲಿಗೂ ಒಂದು ವ್ಯಾಸಾವತಾರ, ರಾಮಾವತಾರ ಆದ ಮೇಲೆಯೂ ಒಂದು ವ್ಯಾಸಾವತಾರ ಇದೆ ಅಂತ ತಿಳಿಸುವುದಕ್ಕಾಗಿ ರಾಮದೇವರ ಕಥೆಯನ್ನ ತಿಳಿಸಿ ಆದ ಮೇಲೆ ವೇದವ್ಯಾಸ ದೇವರ ಕಥೆಯನ್ನ ತಿಳಿಸಿದ್ದು. ತದುಕ್ತಂ ಭಾಗವತ ತಾತ್ಪರ್ಯೇ, ಅದನ್ನ ತಿಳಿಸ್ತಾರೆ. ಹೆಂಗ್ರಿ ಅಂತಂದ್ರೆ ಅದನ್ನ ಶ್ಲೋಕವನ್ನು ಕೊಡ್ತಾರೆ. ತೃತೀಯೇ ಸಪ್ತಮೇ ಚೈವ ಷೋಡಶೆ ಪಂಚವಿಂಶಕೆ ಅಷ್ಟಾವಿಂಶ ಯುಗೇ ಕೃಷ್ಣ ಸತ್ಯವತ್ಯಾಮಜಾಯತ. ವೇದವ್ಯಾಸ ದೇವರು ಅನೇಕ ಬಾರಿ ಅವತಾರವನ್ನ ಮಾಡಿದ್ದಾರೆ. ತೃತೀಯೇ ಸಪ್ತಮೇ ಚೈವ ಅಂದ್ರೆ ಮೂರನೆಯ ಒಂದು ಮಹಾಯುಗದಲ್ಲಿ, ಏಳನೆಯ ಮಹಾಯುಗದಲ್ಲಿ, ಮತ್ತು ಷೋಡಶ 16ನೆಯ ಮಹಾಯುಗ, ಮತ್ತು ಪಂಚವಿಂಶಕೆ 27ನೆಯ ಮಹಾಯುಗ, ಮತ್ತು ಅಷ್ಟಾವಿಂಶ ಯುಗೆ 28ನೆಯ ಒಂದು ಮಹಾಯುಗ. ಇಷ್ಟು ಯುಗಗಳಲ್ಲಿ, ಒಟ್ಟು 5 ಯುಗಗಳಲ್ಲಿ ಕೃಷ್ಣ ಸತ್ಯವತ್ಯಾಮಜಾಯತ. ಕೃಷ್ಣ ಅಂದ್ರೆ ವ್ಯಾಸಿಷ್ಠ ಕೃಷ್ಣ, ವೇದವ್ಯಾಸ ದೇವರಿಯವರು ಸತ್ಯವತಿಯಲ್ಲಿ ಅವತಾರವನ್ನ ಮಾಡಿದ್ದು. ಅಜಾಯತ ಅಂದ್ರೆ ಅವತಾರವನ್ನ ಮಾಡಿದ್ದು ಅಂತ ಅರ್ಥ. ಹೀಗಾಗಿ ಈ ರೀತಿಯಾಗಿ ಪ್ರಮಾಣ ಇರುವುದರಿಂದ ವೇದವ್ಯಾಸ ದೇವರು ರಾಮಾವತಾರಕ್ಕಿಂತಲೂ ಒಂದು ಅವತಾರವನ್ನು ಮಾಡಿದ್ದು, ರಾಮಾವತಾರ ಆದಮೇಲೂ ಒಂದು ಬಾರಿ ಅವತಾರವನ್ನ ಮಾಡಿದ್ದು. ಅದಕ್ಕಾಗಿ ತಿಳಿಸುವುದಕ್ಕಾಗಿ ಸ್ತೋತ್ರವನ್ನ ಮಾಡುವಾಗ ರಾಮಾವತಾರಕ್ಕಿಂತ ಮೊದಲಿಗೆ ವೇದವ್ಯಾಸ ದೇವರ ಸ್ತೋತ್ರವನ್ನು ಮಾಡಿದ್ದು, ಕಥೆಯನ್ನು ಹೇಳುವಾಗ ರಾಮಾವತಾರದ ಕಥೆಯನ್ನು ಹೇಳಿ ಆದ ಮೇಲೆ ವ್ಯಾಸಾವತಾರದ ಕಥೆಯನ್ನ ತಿಳಿಸಿಕೊಟ್ಟದ್ದು ಎಂಬುದಾಗಿ ಈ ರೀತಿಯಾಗಿ ತಿಳಿಸಿಕೊಡ್ತಾರೆ. ಇಷ್ಟು ಹೇಳಿ ಅಜ್ಞಾನ ಇನ್ನೊಂದು ಅನೇಕ ವಿಚಾರಗಳನ್ನ ತಿಳಿಸಿದ್ದಾರೆ. ಅಜ್ಞಾನ ನಾಶನಾಯ ಜ್ಞಾನೋಪದೇಶಾರ್ಥ ಅವತಾರತ್ವಾತ್ ಸೂರ್ಯ ದೃಷ್ಟಾಂತೇನ ವ್ಯಾಸಸ್ತವನಂ ಕೃತಂ ಇತಿ ಭಾವ. ಕೊನೆಗೆ ಒಂದು ವಿಚಾರವನ್ನು ತಿಳಿಸ್ತಾರೆ, ಒಂದು ಕಾರಣವನ್ನು ಕೊಟ್ಟು. ಮತ್ತೊಂದು ಕಾರಣ, ಅಜ್ಞಾನ ನಾಶನಾಯ ಜ್ಞಾನೋಪದೇಶಾರ್ಥ. ಈ ವೇದವ್ಯಾಸ ದೇವರ ಅವತಾರ ಇದ್ದದ್ದು ಅಜ್ಞಾನವನ್ನ ನಾಶ ಮಾಡಿ ಜ್ಞಾನವನ್ನ ಉಪದೇಶ ಮಾಡುವುದಕ್ಕಾಗಿ ಹೊರಟದ್ದು. ಹೀಗಾಗಿ ಇದು ಒಂದು ಜ್ಞಾನದ ಕಾರ್ಯವಾದ್ದರಿಂದಾಗಿ ಅದಕ್ಕಾಗಿ ಸೂರ್ಯ ದೃಷ್ಟಾಂತೇನ, ಸೂರ್ಯನನ್ನ ಯಾಕೆ ದೃಷ್ಟಾಂತ ತಗೊಂಡ್ರು ಅಂತಂದ್ರೆ ಸೂರ್ಯನ ಕೆಲಸ ಅದೇ, ಕತ್ತಲೆಯನ್ನ ಕಳೆದು ಬೆಳಕನ್ನ ಕೊಡುವುದು. ಅದಕ್ಕಾಗಿ ಈ ಕಾರಣದಿಂದಲೂ ಕೂಡ ವ್ಯಾಸಸ್ತವನಂ ಕೃತಂ, ಮೊಟ್ಟ ಮೊದಲಿಗೆ ವೇದವ್ಯಾಸ ದೇವರ ಸ್ತೋತ್ರವನ್ನ ಮಾಡಿದ್ದು, ಆ ಅವತಾರದ ಸ್ತೋತ್ರವನ್ನ ಮಾಡಿದ್ದು ಅಂತ ಕಾರಣವನ್ನ ತಿಳಿಸಿಕೊಟ್ಟಿದ್ದಾರೆ. ಈ ರೀತಿಯಾಗಿ ಶ್ರೀಮದಾಚಾರ್ಯರು ಈ 3ನೇ ಅಧ್ಯಾಯದ ಮೊದಲಿಗೆ ವೇದವ್ಯಾಸ ದೇವರ ಸ್ತೋತ್ರವನ್ನ ಮಾಡಿ, ಅಂದ್ರೆ ಈ ಸೂರ್ಯನಿಗೂ, ಪ್ರಸಿದ್ಧ ಸೂರ್ಯನಿಗೂ ಈ ಸೂರ್ಯನಿಗೂ ವೈಲಕ್ಷಣ್ಯ ಇದೆ, ವ್ಯತ್ಯಾಸ ಇದೆ. ಈ ಪ್ರಸಿದ್ಧ ಸೂರ್ಯನಿಗಿಂತಲೂ ಕೂಡ ಈ ಸೂರ್ಯನಲ್ಲಿ ವಿಶಿಷ್ಟವಾದಂತಹ ಗುಣಗಳಿವೆ, ಉತ್ಕೃಷ್ಟವಾದಂತಹ ಗುಣಗಳಿವೆ. ಅದಕ್ಕಾಗಿ ಉತ್ಕೃಷ್ಟನಾಗಿದ್ದಾನೆ ಅಂತ ಸ್ತೋತ್ರವನ್ನ ಮಾಡಿ ಮತ್ತೆ ಮುಂದಿನ ಶ್ಲೋಕದಲ್ಲಿ ರಾಮಾವತಾರವನ್ನ ತಿಳಿಸಿಕೊಟ್ಟಿದ್ದಾರೆ. ಕೃಷ್ಣಾವತಾರವನ್ನು ಮತ್ತು ಮುಂದಿನ ಶ್ಲೋಕದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅದನ್ನು ಮತ್ತೆ ನಾಳೆ ತಿಳಿದುಕೊಳ್ಳೋಣ ಅಂತ ಹೇಳ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ. ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ಶ್ರೀಕೃಷ್ಣಾರ್ಪಣಮಸ್ತು. ಆಚಾರ್ಯ, ನೀವು 3, 7, 16, 25, 27 ಪಂಚವಿಂಶತಿ ಅಂತ 25
25 ಅಲ್ವಾ ಅದು? 28. 25, 28. 25 ಆಯ್ತು. 25 28. ಆಯ್ತು. ಹರೇನು ಹರೇನು ಧನ್ಯವಾದ. ನಮಸ್ಕಾರ ಆಚಾರ್ಯ. ಹರೇನು